वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ನರಕಾಸುರನ ಬಗ್ಗೆ ಹೇಳ್ತಾ ಇದ್ದಾರೆ. ಹೊರಟಿದ್ದಾರೆ ಕೃಷ್ಣ, ಸತ್ಯಭಾಮೆಯರು, ಇಂದ್ರ ಮತ್ತು ಎಲ್ಲ ಋಷಿಮುನಿಗಳು ಎಲ್ಲ ನರಕಾಸುರನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಹಳ ಪೀಡಿಸ್ತಾ ಇದ್ದಾನೆ, ಅವನನ್ನು ಕೊಂದುಬಿಡಿ. ಅವನು ಎಲ್ಲಿವರೆಗೆ ಅಂತ ಹೇಳಿದರೆ ದೇವತೆಗಳನ್ನೆಲ್ಲ ಸೋಲಿಸಿದ್ದಾನೆ, ದೇವಲೋಕದ ಸಿಂಹಾಸನ ಅದ್ರ ಮೇಲೆ ಕಣ್ಣಿಟ್ಟಿದ್ದಾನೆ. ದೇವಲೋಕ ದೇವಮಾತೆ ಅದಿತಿಯ ಕರ್ಣಕುಂಡಲ, ಆ ಕುಂಡಲಗಳನ್ನು ಅಪಹರಿಸಿಕೊಂಡು ಒಯ್ದಿದ್ದಾನೆ ಅಂತ ಹೇಳಿದಾಗ ಹೊರಟಿದ್ದಾರೆ ಕೃಷ್ಣ ಮತ್ತು ಸತ್ಯಭಾಮ ಗರುಡನನ್ನು ಏರಿ ಪ್ರಾಗ್ಜ್ಯೋಷಿತ ಪುರಕ್ಕೆ. ಆ ಪ್ರಾಗ್ಜ್ಯೋಷಿತ ಪುರ ಅದನ್ನು ವರ್ಣನೆ ಮಾಡ್ತಾರೆ. ಹಾಗೆ ಈ ನರಕಾಸುರ ಅಂದರೆ ಯಾರು ಅಂತ ಹೇಳ್ತಾರೆ. ಅವನು ಬೇರೆ ಯಾರು ಅಲ್ಲ ಅಂತೇಳಿ ಕ್ರೋಡರೂಪಿ ಪರಮಾತ್ಮ ಧರಾದೇವಿ ಜೊತೆಗೆ ಸಂಗಮ ಮಾಡಿ ಹುಟ್ಟಿದವ ಇವ. ಭೂಮಿಯ ಮಗ ಭೌಮ, ಅವನು ನರಕಾಸುರ, ಭೌಮಾಸುರ. ಅವನು ಏನಂತ ಹೇಳಿದ್ರೆ ಅವನಿಗೆ ವರ ಇದೆ ಬ್ರಹ್ಮದೇವರದು. ಏನಂತ ಹೇಳಿದ್ರೆ ಅವನು ಯಾರೆಂದು ಸಾಯುವುದಿಲ್ಲ, ಯಾರೆಂದು ಸೋಲುವುದಿಲ್ಲ ಅಂತ. ಅವನ ಮಂತ್ರಿಗಳಿಗೂ ಹಾಗೇ ವರ ಇದೆ. ಆದರೆ ಮಂತ್ರಿಗಳ ವರ ಮಾತ್ರ ಅವನು ಮನಸ್ಸು ಮಾಡಿದರೆ ಅವರನ್ನು ಸೋಲಿಸ್ಬೋದು, ಬಿಟ್ಟರೆ ಬೇರೆ ಹೊರಗಿನವರು ಯಾರೂ ಅವರನ್ನು ಸೋಲಿಸಲಿಕ್ಕಿಲ್ಲ ಅಂತ. ಹೀಗೆ ಅವನನ್ನಾಗಲಿ ಅವನ ಮಂತ್ರಿಗಳನ್ನಾಗಲಿ ಯಾವ ಶತ್ರುಗಳು ಕೂಡ ಸೋಲಿಸುವಂತಿಲ್ಲ ಅಂತ ವರ. ಅದಲ್ಲದೆ ಈ ಪ್ರಾಗ್ಜ್ಯೋಷಿತ ಪುರ ಏನಿದೆ ಅದನ್ನು ನಿರ್ಮಾಣ ಮಾಡಿದ್ದು ಅದು ಕೂಡ ಬ್ರಹ್ಮದೇವರೇ ಕೊಟ್ಟದವನಿಗೆ. ಆ ಪುರ ಯಾವ ಥರ ಇತ್ತು ಅಂತ ಹೇಳಿದರೆ, ಮೊದಲು ಆ ಪುರವನ್ನು ಯಾವುದೇ ಶತ್ರು ಪ್ರವೇಶ ಮಾಡಬೇಕಿದ್ರೆ ಮೊದಲು ಗಿರಿದುರ್ಗ, ದೊಡ್ಡ ಪರ್ವತ, ಅದನ್ನು ಏರಿ ಇಳಿಬೇಕು. ಅಲ್ಲಿಗೆ ಅವನು ಪರ್ಚಾಗ್ತಾನೆ. ಇಲ್ಲ ಅವನು ಏನಾದರೂ ಬದುಕಿ ಉಳಿದಿದ್ದಾನಂತ ಆದರೆ ಅಲ್ಲಿಂದ ಇಳಿಯುವಾಗ ಮತ್ತೆ ಇಳಿಯುವುದೆಲ್ಲಿಗೆ ಅಂತ ದೊಡ್ಡ ಕಣಿವೆ, ಅಲ್ಲಿ ದೊಡ್ಡ ನದಿ ಇದೆ, ಅದನ್ನು ದಾಟಬೇಕು. ಅದನ್ನು ದಾಟಲಿಕ್ಕೆ ಇಲ್ಲವ, ಅದರಲ್ಲೇ ಹೋಗ್ತಾನವ. ಸೊ ಇಲ್ಲ ಅವನೊಬ್ಬ ದಾಟಿದ ಅಂತಾದರೆ ಅಲ್ಲಿ ಮತ್ತೆ ಯಾವುದದು ಮುರದುರ್ಗ. ಅದು ಯಾವುದು ಅಂತ ಹೇಳಿದ್ರೆ ಕ್ಷೌರಿಕನ ಕತ್ತಿ ಯಾವ ಥರ, ಬ್ಲೇಡ್ ಯಾವ ಥರ ಹರಿತವಾಗಿದೆಯೋ ಅಂಥ ಹರಿತವಾದ 6000 ಬಾಣಗಳು ಉಳ್ಳಂತಹ ಆ ಮುರದುರ್ಗ. ಅದನ್ನು ಪಾಶದುರ್ಗ, ಮೌರವಂ ಪಾಶದುರ್ಗಂ, ಅದನ್ನು ದಾಟಬೇಕು. ಅಲ್ಲೇ ಅವನು ಹೋಗ್ತಾನೆ, ಯಾವುದಾದ್ರೂ ಒಂದು ಬಾಣ ಚುಚ್ಚಿ ಅವನು ಸಾಯ್ತಾನೆ. ಸೊ ಈ ರೀತಿ ಅಂತೇಳಿದರೆ ಅದು ದುರ್ಗಮವಾಗಿತ್ತು. ಗಮ ಅಂದರೆ ಹೋಗುವುದು, ದುರ್ಗಮ ಅಂದರೆ ಯಾರಿಗೂ ಆಕ್ರಮಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಯಾವುದು ಪ್ರಾಗ್ಜ್ಯೋಷಿತ ಪುರ, ಯಾರ್ದು ನರಕಾಸುರಂದು. ಅಲ್ಲಿಂದ ಮುಂದೆ ಏನಂತ ಹೇಳ್ತಾರೆ ಈಗ ಬೈಲಾರೆ 93ನೇ ಶ್ಲೋಕ. ದತ್ತಾ ದುರ್ಗಾಣಾಂ ಬ್ರಹ್ಮಣಾರಾಧಿತೇನ. 93ನೇ ಶ್ಲೋಕ. ನರಕಾಸುರನಿಂದ ಹೇಳಿ. ನರಕಾಸುರನಿಂದ ಸೇವಿಸಲ್ಪಟ್ಟ ಬ್ರಹ್ಮನಿಂದ ಗಿರಿದುರ್ಗಗಳಿಗೂ ಪಾಶದುರ್ಗಗಳಿಗೂ ಅಭೇದ್ಯತ್ವವು ಅಂದರೆ ಭೇದಿಸಲಿಕ್ಕೆ ಅಸಾಧ್ಯತ್ವವು ಹಾಗೂ ಜಯದುರ್ಗಕ್ಕೆ ದಾಟಲಿಕ್ಕೆ ಅಶಕ್ಯತೆಯು ಕೊಡಲ್ಪಟ್ಟಿತ್ತು. ಈಗ ಮುಂದೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಭೇದ್ಯತ್ವಂ ಅರಿಭಿಹಿ ಅತಾರ್ಯತಾಚ ದತ್ತ ದುರ್ಗಾಣಾಂ ಬ್ರಹ್ಮಣಾರಾಧಿತೇನ. ಅಭೇದ್ಯತ್ವಂ ಅಂದರೆ ಭೇದಿಸಲು ಸಾಧ್ಯವಿಲ್ಲದ್ದು. ಅಜೇಯತ್ವಂ ಅಂದರೆ ಸೋಲಿಸಲು ಸಾಧ್ಯವಿಲ್ಲದ್ದು. ಆಮೇಲೆ ಅವಧ್ಯತ್ವಂ ಅಂದರೆ ವಧ ಮಾಡಲಿಕ್ಕೆ, ಕೊಲ್ಲಲು ಸಾಧ್ಯವಿಲ್ಲದ್ದು. ಸೊ ಇದು ಭೇದನ ಅಂದರೆ ತುಂಡು ತುಂಡು ಮಾಡೋದು, ಛೇದ ಮಾಡುವುದು ಅಥವಾ ಪುಡಿ ಮಾಡುವುದು.
ಅಂದರೆ ಈ ಪ್ರಾಗ್ಜೋಷಿತ ಪುರ ಏನಿದೆ ನರಕಾಸುರಂದು, ಅದನ್ನು ಭೇದಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಅಭೇದ್ಯತ್ವಂ. ಅರಿಬಿಹಿ, ಅರಿ ಅಂತೇಳಿದರೆ ಶತ್ರು, ಅರಿಬಿಹಿ ಅಂದರೆ ಶತ್ರುಗಳಿಂದ ಭೇದಿಸಲು ಅಸಾಧ್ಯವಾದ ಕೋಟೆ. 1 ಕೋಟೆ ಪರ್ವತ, 2 ಕೋಟೆ ಜಲದುರ್ಗ, 3 ಕೋಟೆ ಪಾಶದುರ್ಗ. ಇದು 3 ಕೋಟೆಗಳು. ಅಭೇದ್ಯತ್ವಂ ಅರಿಬಿಹಿ ಅತಾರ್ಯತಾಂಚ. ತಾರ್ಯತಾಂ ಅಂದರೆ ತರತಿ. ತರತಿ ಅಂತ ಹೇಳಿದರೆ ಏನಂತ ಹೇಳಿದರೆ ದಾಟುವುದು ಅಂತ. ಅತಾರ್ಯತಾಂ ಅಂದರೆ ದಾಟಲು ಅಸಾಧ್ಯ, ಗಮಿಸಲು ಅಸಾಧ್ಯ, ದುರ್ಗಮ. ಅದು ಯಾವ ಥರ ಇತ್ತಂದರೆ ದುರ್ಗ ಅಂದರೆ ಯಾರೂ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೆಸರು ಅಭೇದ್ಯತ್ವಂ ಅರಿಬಿಹಿ ಅತಾರ್ಯತಾಂ. ಅತಾರ್ಯತಾ ಅಂತ ಹೇಳಿದ್ರೆ ದಾಟಲು ಸಾಧ್ಯವಿಲ್ಲದ್ದು. ದತ್ತ ದುರ್ಗಾಣ ಬ್ರಹ್ಮಣ ಆರಾಧಿತೇನ. ಆರಾಧಿತೇನ ಅಂದರೆ ಆರಾಧಿತನಾದ. ಯಾರು ಆರಾಧಿತ? ಬ್ರಹ್ಮಣ ಆರಾಧಿತೇನ ಅಂತೇಳಿದರೆ ಬ್ರಹ್ಮಣ ಕೊಡಲ್ಪಟ್ಟಿತು. ಬ್ರಹ್ಮಣ ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಕೊಡಲ್ಪಟ್ಟಿತು. ಯಾರು ಈ ಚತುರ್ಮುಖ ಬ್ರಹ್ಮದೇವರು? ಆರಾಧಿತ. ಯಾರಿಂದ? ನರಕಾಸುರನಿಂದ. ನರಕಾಸುರ ತಪಸ್ಸು ಮಾಡಿ ಮೆಚ್ಚಿಸಿದ್ದಾನೆ. ಯಾರನ್ನ? ಚತುರ್ಮುಖ ಬ್ರಹ್ಮದೇವರನ್ನು. ಆ ಬ್ರಹ್ಮದೇವರು ಅವನಿಗೆ ಅವಧ್ಯತ್ವಂ, ಅಜೇಯತ್ವಂ, ಆಮೇಲೆ ಈ ಎಲ್ಲ ದುರ್ಗಗಳಿಂದ ಕೂಡಿದ ಪುರವನ್ನು ದುರ್ಗಾಣಂ ದತ್ತ. ಈ ದುರ್ಗಗಳನ್ನು ಕೊಡಲ್ಪಟ್ಟಿದೆ ಬ್ರಹ್ಮದೇವರಿಂದ. ಸೊ ಹಾಗಾದರೆ ಆ ದುರ್ಗಗಳು ಶತ್ರುಗಳಿಗೆ ಅಭೇದ್ಯವೂ ದಾಟಲು ಅಸಾಧ್ಯವೂ ಆಗಿರುವಂಥ ಈ ಪ್ರಾಗ್ಜೋಷಿತಪುರ, ಇದನ್ನು ನರಕಾಸುರನಿಂದ ಆರಾಧಿತನಾದ ಬ್ರಹ್ಮನೇ ವರರೂಪವಾಗಿ ನೀಡಿದ್ದ ಅನ್ನುವಂಥದ್ದು. ಅಲ್ಲಿಗೆ ಈ 93ನೇ ಶ್ಲೋಕ ಮುಗಿತು. 94ನೇ ಶ್ಲೋಕ ಬೇರೆ. ತಸ್ಯಾಮಾತ್ಯಾಹ ಪೀಠಮುರೋ ನಿಶುಂಭ ಹಯಗ್ರೀವೋ ಪಂಚಜನಶ್ಚ ಶೂರಾಃ ಸಂಕಲ್ಪ್ಯತಾನ್ ಲೋಕಪಾಲನಹಂಚ ಬ್ರಹ್ಮೇತ್ಯಥಾ ಭಾಷಮಾಣಃ ಆಸ್ತೆ. 94ನೇ ಶ್ಲೋಕ. ಅವನ ಮಂತ್ರಿಗಳಾಗಿ ಪೀಠ, ಮುರ, ನಿಶುಂಭ, ಹಯಗ್ರೀವ, ಪಂಚಜನರೆಂಬ 5 ಶೂರರು ಇದ್ದರು. ಅವರನ್ನು ನರಕಾಸುರನು ಲೋಕಪಾಲಕರನ್ನಾಗಿ ಸಂಕಲ್ಪಿಸಿ ತಾನು ಬ್ರಹ್ಮನೆಂದು ದೃಷ್ಟನಾಗಿ ಚೆನ್ನಾಗಿ ಹೇಳುತ್ತಾ ಇದ್ದನು. ತಸ್ಯ ಅಮಾತ್ಯಾಹ ಪೀಠಮುರೌ ನಿಶುಂಭ ಹಯಗ್ರೀವೌ ಪಂಚಜನಶ್ಚ ಶೂರಾಃ ಸಂಕಲ್ಪ್ಯತಾನ್ ಲೋಕಪಾಲಾನ್ ಅಹಂಚ ಬ್ರಹ್ಮೇತ್ಯಬ್ಧ ಭಾಷಮಾಣಃ ಸ ಆಸ್ತೆ. ತಸ್ಯ ಅಮಾತ್ಯಾಹ, ಈ ನರಕಾಸುರನ ಅಮಾತ್ಯಾಹ, ಅಮಾತ್ಯರು ಅಂದರೆ ಮಂತ್ರಿಗಳು. ಅಂದರೆ ಅವರಿಗೆ ಏನು ವರ ಇದೆ? ಅವರನ್ನು ಅಜೇಯತ್ವ, ಅವಧ್ಯತ್ವ. ನರಕಾಸುರನಿಗೆ ಯಾವ ಥರ ವರ ಇದೆಯೋ ಅವರಿಗೂ ಅದೇ ಥರ ವರ ಬ್ರಹ್ಮದೇವರಿಂದ ಕೊಡಲ್ಪಟ್ಟಿದೆ. ಆಮೇಲಿಂದ ಆ ಎಲ್ಲ ದುರ್ಗಗಳಿಂದ ಕೂಡಿದ ಯಾವುದು ಆ ಪಟ್ಟಣವನ್ನು ಕೊಟ್ಟಿದ್ದಾರೆ. ಆ ದುರ್ಗಗಳು ಯಾರಿಂದಲೂ ದಾಟಲು ಅಸಾಧ್ಯ, ಯಾರಿಂದಲೂ ಭೇದಿಸಲು ಅಸಾಧ್ಯ. ಹೀಗೆ ಅದು ಒಂದು ವರನೇ ಬ್ರಹ್ಮದೇವರದ್ದು. ಇಂಥ ಎಲ್ಲ ವರಗಳಿಂದ ಕೂಡಿದವನಾಗಿದ್ದಾನೆ ಭೌಮಾಸುರ, ಆದರೆ ಅಸುರವ. ತಸ್ಯ ಅಮಾತ್ಯಾಹ ಪೀಠಮುರೌ ನಿಶುಂಭ. ಅವನ ಅಮಾತ್ಯರು ಯಾರಂದರೆ ಪೀಠ ಒಬ್ಬನ ಹೆಸರು, ಮುರೌ ಅಂದರೆ ಮುರ. ಯಾರು? ಅದೇ ಮುರಾರಿ ಅಂತ ಹೇಳೋದಿಲ್ವ? ಸೊ ಈ ಮುರ ಅಥವಾ ಈ ಬಹಳ ಯಾವುದನ್ನು ದುರ್ಗ, ಎಂಥ ದುರ್ಗ ಅದು? ಪಾಶದುರ್ಗ. ಆ ಪಾಶದುರ್ಗವನ್ನು ನಿರ್ಮಿಸಿದವ ಯಾರು? ಮುರ. ಸೊ ಮುರಾಸುರ. ಆ ಮುರಾಸುರನನ್ನು ಕೊಂದದ್ದರಿಂದ ಕೃಷ್ಣನಿಗೆ ಮುರಾರಿ ಅಂತ ಹೆಸರು. ಸೊ ಆದ್ದರಿಂದ 2ನೇ ಅಮಾತ್ಯನ ಹೆಸರು ಮುರ. ಹಾಗಾದರೆ ಪೀಠ ಮತ್ತು ಮುರ ಇಬ್ಬರನ್ನು ಸೇರಿಸಿ ಪೀಠ ಮುರವು ಅಂತ ಅವರಿಬ್ಬರು. ಇನ್ನಿಬ್ಬರು ಯಾರು? ನಿಶುಂಭ ಹಯಗ್ರೀವವು.
ಒಬ್ಬ ನಿಶುಂಭ, ಇನ್ನೊಬ್ಬ ಹಯಗ್ರೀವ. ಅವರಿಬ್ಬರು ಸೇರಿ ನಿಶುಂಭ ಹಯಗ್ರೀವವು. ಆಮೇಲೆ ಇನ್ನೊಬ್ಬ ಪಂಚಜನ ಅಂತ ಇನ್ನೊಬ್ಬ, 5 ಜನ ಆಯಿತು. ಸೊ ಶೂರಾಹ ದೈತ್ಯಾಹ, ಈ 5 ಜನ ರಾಕ್ಷಸರು ಮಹಾಪರಾಕ್ರಮಿಗಳು. ಹೇಗೆ ನರಕಾಸುರನಿಗೆ ವರ ಇದೆಯೋ ಹಾಗೆ ಇವರಿಗೂ ವರದಿಂದ ಕೂಡಿದ ಈ 5 ಜನ ಮಂತ್ರಿಗಳು ಇದ್ದಾರೆ ನರಕಾಸುರನ ಹತ್ರ. ಸಂಕಲ್ಪ್ಯ ತಾನ್ ಲೋಕಪಾಲಾನ್ ಅಹಂಚ ಬ್ರಹ್ಮೇತಿ ಅದ್ಧ ಭಾಷಮಾಣಾಸ ಆಸ್ತೆ. ಸಂಕಲ್ಪ್ಯ ತಾನು ಲೋಕಪಾಲಾನ್, ಈ 5 ಜನ ಮಂತ್ರಿಗಳನ್ನು, ಈಗ ನಮ್ಮ ಭಾರತ ದೇಶ ಅಂತ ಹೇಳಿದರೆ ಇದರಲ್ಲಿ ಎಷ್ಟು ಈಗ ರಾಜ್ಯಗಳು, ಎಲ್ಲ ಈ ರಾಜ್ಯಗಳು ಎಷ್ಟು ಅಂತ ಲೆಕ್ಕ ಇಲ್ಲ. ಈಗ 29 30 ಎಷ್ಟು ರಾಜ್ಯಗಳಿತ್ತಲ್ಲ, ಈಗ ಎಷ್ಟು ರಾಜ್ಯಗಳಾಗಿದೆ ಸೇರಿಸಿ ಆ ಬಿಹಾರ ಅನ್ನುವಂಥದ್ದು ಅದು ಜಾರ್ಖಂಡ್ ಆಯಿತು. ಆಮೇಲೆ ಇನ್ನೊಂದು ಯಾವುದೋ ಆಯ್ತಲ್ವ ಅಲ್ಲಿ. ಸೊ ಹೀಗೆ ಎಂಥ ಅದು ಯಾವುದಾದ್ರು ಇನ್ನೊಂದು ಉಂಟು ಛತ್ರ ಎಂತ ಬರ್ತದಲ್ಲ. ಸೊ ಹೀಗೆ ಛತ್ತೀಸ್ಗಢ. ಸೊ ಒಂದು ರಾಜ್ಯ ಇದ್ದದ್ದು 3 ಆಗಿದೆ. ಒಟ್ಟಿಗೆ ಈಗ ಎಷ್ಟು ರಾಜ್ಯ ಉಂಟು? 32 ಎಷ್ಟೋ ರಾಜ್ಯಗಳು. ಹಾಗೆ ಈ ಎಲ್ಲದಕ್ಕೂ ಒಬ್ಬರೊಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ರಾಜ್ಯಗಳಿಗೆ. ಆ ಥರ ಈ ನರಕಾಸುರ ಅವನ ಏನು ದೇಶ ಇದೆ ಆ ದೇಶದಲ್ಲಿ ಈ 5 ಮಂತ್ರಿಗಳನ್ನು ಲೋಕಪಾಲರನ್ನಾಗಿ ನೇಮಿಸಿದ್ದಾನೆ. ಸಂಕಲ್ಪ್ಯ ಅಂದರೆ ನೇಮಿಸಿದ್ದಾನೆ. ನೀನು ಇದನ್ನು ನೋಡ್ಕೊಪ್ಪ, ನೀನು ಇದನ್ನು ನೋಡ್ಕೋ, ನೀನು ಇಲ್ಲಿಗೆ ರಾಜ, ನೀನು ಇಲ್ಲಿಗೆ ರಾಜ. 5 ಜನ 5 ಇದಕ್ಕೆ ಪಾಲರನ್ನಾಗಿ ನೇಮಿಸಿದ್ದಾನೆ. ಅಥವಾ 5 ವಿಭಾಗ ಕೊಟ್ಟಿದ್ದಾನೆ. ನೀನು ಗೃಹ ಖಾತೆ ನೋಡ್ಕೋ, ನೀನು ಹಣಕಾಸು ನೋಡ್ಕೋ, ನೀನು ಹೀಗೆ. ಅಂತೂ ಇವರು ಲೋಕಪಾಲರು 5 ಜನ ಆಯಿತಾ. ಅಹಂಚ ಅಂದರೆ ತಾನು, ಬ್ರಹ್ಮ ಇತಿ ಅದ್ಧ, ನೀವೆಲ್ಲ ಲೋಕಪಾಲರು, ನಾನು ಬ್ರಹ್ಮ ಅಂತ ತನ್ನನ್ನು ತಾನೇ ಘೋಷಿಸಿಕೊಂಡಿದ್ದಾನೆ ನರಕಾಸುರ. ಅಹಂಚ ಬ್ರಹ್ಮ, ನೀವು 5 ಜನ ಲೋಕಪಾಲರು, ಅಲ್ಲಿ ದೇವಲೋಕದಲ್ಲಿ ಹೇಗಿದೆಯೋ ಹಾಗೆ ಅಂತ. ಸೊ ಇತಿ ಅಹಂಚ ಬ್ರಹ್ಮ, ನಾನು ಬ್ರಹ್ಮ, ಇತಿ ಹೀಗೆ, ಬ್ರಹ್ಮ ಇತಿ ಅದ್ಧ ಚೆನ್ನಾಗಿ, ಅದ್ಧ ಅಂಜಸ ಅದ್ಧ ಭಾಷಮಾಣ ಹೇಳಿಕೊಳ್ತಾ ಇದ್ದ. ಏನದು ಅಂದರೆ ಮದದಿಂದ, ಅಹಂಕಾರ ಅವನಿಗೆ. ಅಂದರೆ ನಾನು ಬ್ರಹ್ಮ, ನೀವೆಲ್ಲ ಲೋಕಪಾಲರು ಅಂತ ಹೇಳ್ಕೊಂಡು ಹೇಳಿಕೊಂಡಿದ್ದಾನೆ. ಯಾರು? ಆ ರೀತಿಯಲ್ಲಿ ತನ್ನನ್ನು ತಾನೇ ಕರ್ಕೊಂಡಿದ್ದಾನೆ ಬ್ರಹ್ಮ ಅಂತೇಳಿ. ಸ ಆಸ್ತೆ, ಆ ನರಕಾಸುರ ಈ ಥರ ಏನು ದರ್ಪ ಮದದಿಂದ ಇದ್ದ. ಸೊ ಇದಕ್ಕೆ ಏನು ಹೇಳ್ತಾರೆ ಈ ಶ್ಲೋಕಕ್ಕೆ, 93ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ 94ನೇ ಶ್ಲೋಕಕ್ಕೆ. ಸೊ ಅವನಿಗೆ ಪೀಠ, ಮುರ, ನಿಶುಂಭ, ಹಯಗ್ರೀವ, ಪಂಚಜನ ಎಂಬ 5 ಜನ ಮಹಾಪರಾಕ್ರಮಿ ರಾಕ್ಷಸ ಮಂತ್ರಿಗಳು ಇದ್ದರು. ಅವರನ್ನು ಲೋಕಪಾಲಕರನ್ನಾಗಿ ಸಂಕಲ್ಪಿಸಿ ಅಥವಾ ನೇಮಕ ಮಾಡಿ ಆ ನರಕಾಸುರ ತನ್ನನ್ನು ಬ್ರಹ್ಮ ಎಂಬುದಾಗಿಯೇ ಕರೆದುಕೊಳ್ಳುತ್ತಾ ಇದ್ದ. ಈ 5 ಜನ ಅವನ ಪಾಲಿಗೆ ಲೋಕಪಾಲಕರು. ಅವನೇ ಅವರಿಗೆಲ್ಲ ಬ್ರಹ್ಮ, ಒಡೆಯ, ಚತುರ್ಮುಖ ಬ್ರಹ್ಮ. ಮತ್ತು ಲೋಕಪಾಲಕರು ಹೇಗೆ ದೇವಲೋಕದಲ್ಲಿದ್ದಾರೋ ಹಾಗೆ ಇವನು ತನ್ನದು ಒಂದು ಲೋಕ ಅಂತ ತಿಳ್ಕೊಂಡು, ಏನು ಕಡಿಮೆ ಇಲ್ಲ ಅಂತ, ತಾನೇ ಬ್ರಹ್ಮ, ನೀವೆಲ್ಲ ಲೋಕಪಾಲಕರು ಅಂತ. ಈ ರೀತಿಯಲ್ಲಿ ಒಂದು ಅರ್ಥದಲ್ಲಿ ಭಗವಂತನಿಗೆ ವಿರುದ್ಧವಾಗಿ, ಅಂದರೆ ಭಗವಂತನ ದ್ವೇಷಿಗಳಾಗಿ ಒಂದು ಪರ್ಯಾಯ ಸರಕಾರವನ್ನು ರಚಿಸಿಕೊಂಡವನಾಗಿ, ಅಂದರೆ ಈ ರೀತಿ ಈ ಚಿಂತನೆಯಲ್ಲಿ ಅವನು ರಾಜ್ಯ ಆಳ್ತಿದ್ದ ಅನ್ನುವಂಥದ್ದು ಈ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ಬೇರೆ. ಕೃಷ್ಣೋ ನರಕಂ ತತ್ರ ಗತ್ವಾ ಗಿರಿಂ ದುರ್ಗಂ ಗದಯಾ ನಿರ್ಬಿಭೇದ ವಾಯವ್ಯಾಸ್ತ್ರೇಣೋದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶ. ಈ ರೀತಿ ಅತಿ ದುರ್ಗಮವಾದ ಗುಡ್ಡ, ಬೆಟ್ಟ, ನದಿಯನ್ನು ಕೃಷ್ಣ ಹೇಗೆ ದಾಟಿದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನು ನರಕಾಸುರನನ್ನು ಕೊಲ್ಲುವುದಕ್ಕಾಗಿ ಅವನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಗಿರಿದುರ್ಗವನ್ನು ಗದೆಯಿಂದ ಭೇದಿಸಿದನು. ವಾಯುದೇವತಾಕವಾದ ಅಸ್ತ್ರದಿಂದ ಜಲದುರ್ಗವನ್ನು ಒಣಗಿಸಿ ಖಡ್ಗದಿಂದ ಮೊರ ಸಂಬಂಧಿಗಳಾದ ಪಾಶಗಳನ್ನು ಕತ್ತರಿಸಿದನು. ಹಂತುಂ ಕೃಷ್ಣೋ ನರಕಂ ತತ್ರ ಗತ್ವಾ ಗಿರಿದುರ್ಗಂ ಗದಯಾ ನಿರ್ಬಿಭೇದ
ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್ ಹಂತುಂ ಕೃಷ್ಣೋ ನರಕಂ ತತ್ರ ಗತ್ವಾ. ಅಲ್ಲಿಗೆ ಹೋಗಿದ್ದಾರೆ ಕೃಷ್ಣ ಸತ್ಯಭಾಮೆಯರು, ಯಾವಾಗಲೂ ಕೃಷ್ಣ ಬಲರಾಮರು ಅಂತ ಹೇಳೋದು. ಸೊ ಇಲ್ಲಿ ಮಾತ್ರ ಕೃಷ್ಣ ಸತ್ಯಭಾಮ ಅಲ್ಲಿಗೆ ಹೋಗಿದ್ದಾರೆ. ತತ್ರ ಅಂದರೆ ಅಲ್ಲಿಗೆ, ಗತ್ವಾ ಹೋಗಿದ್ದಾರೆ. ಹೋಗಿದ್ದಾರೆ ಅಂದರೆ ಗೇಟ್ವರೆಗೆ ಹೋಗಿದ್ದಾರೆ. ಅಲ್ಲಿ ಗೇಟ್ನಲ್ಲಿ ಪರ್ವತ ಕಾಣ್ತದೆ, ಪರ್ವತ ಆದಮೇಲೆ ನದಿ, ನದಿ ಆದಮೇಲೆ ಈ ಪಾಶದುರ್ಗಗಳು, ಇದನ್ನೆಲ್ಲ ದಾಟಬೇಕಲ್ಲ. ಈಗ ಹಂತುಂ ಕೃಷ್ಣೋ ನರಕಂ, ಕೃಷ್ಣ ನರಕಂ ಹಂತುಂ, ನರಕನನ್ನು ಕೊಲ್ಲಲು. ಕೃಷ್ಣ ನರಕಂ ಹಂತುಂ, ಹಂತುಂ ಅಂದರೆ ಕೊಲ್ಲಲು. ಖಾದಿತುಂ ಅಂದರೆ ತಿನ್ನಲು, ಕರ್ತುಂ ಅಂದರೆ ಮಾಡಲು. ಸೊ ಕೃಷ್ಣ ನರಕಂ ಹಂತುಂ, ನರಕನನ್ನು ಕೊಲ್ಲಲು. ತತ್ರ ಗತ್ವಾ ಅಲ್ಲಿಗೆ ಹೋಗಿ. ಈಗ ಮೊದಲು ಏನು ಸಿಕ್ಕಿತು? ಗಿರಿದುರ್ಗ ಸಿಕ್ಕಿತು. ದೊಡ್ಡ ಪರ್ವತ, ಇಷ್ಟು ದೊಡ್ಡ ಪರ್ವತ, ಇದನ್ನು ಹತ್ತಬೇಕು. ಸೊ ಆವಾಗ ಏನು ಮಾಡಿದ ಕೃಷ್ಣ? ಗಿರಿದುರ್ಗಂ, ಈ ಗಿರಿದುರ್ಗವನ್ನು, ದೊಡ್ಡ ಪರ್ವತ ತೆಗೆದ. ತನ್ನ ಗದೆ, ಯಾವ ಗದೆ ಇದು? ಕೌಮೋದಕಿ ಅಲ್ವಾ? ಗದೆಗೆ ಹೆಸರು, ಕೃಷ್ಣನ ಗದೆಗೆ ಹೆಸರು ಕೌಮೋದಕಿ. ಸೊ ಗದೆಯ ಆ ಗದೆಯಿಂದ ನಿರ್ಬಿಭೇದ, ಪುಡಿ ಪುಡಿ ಮಾಡಿದ. ಯಾವುದನ್ನು? ಪರ್ವತವನ್ನು. ಹೀಗೆ ಅಂತೇಳಿದ, ಬಂತು ಗದೆ, ಆ ಗದೆಯಿಂದ ತೆಗೆದು ಪರ್ವತಕ್ಕೆ ಹೊಡೆದಾಗ ಪರ್ವತ ಪುಡಿ ಪುಡಿ ಆಯಿತು. ಆ ನಂತರ ಕಾಣ್ತಾ ಉಂಟು ಯಾವುದು? ನದಿ, ದೊಡ್ಡ ಜಲದುರ್ಗ. ವಾಯವ್ಯಾಸ್ತ್ರೇಣ, ಹೀಗೆ ಮಾಡಿದ ಭಗವಂತ. ವಾಯವ್ಯಾಸ್ತ್ರ ಬಂತು. ವಾಯವ್ಯಾಸ್ತ್ರ ಅಂದರೆ ಏನು? ವಾಯು ಅಂದರೆ ಗಾಳಿ. ಸೊ ಗಾಳಿ ಏನು ಮಾಡ್ತದೆ? ಒಣಗಿಸ್ತದೆ. ಇದು ಯಾವುದನ್ನು ಒಣಗಿಸಬೇಕು? ನೀರನ್ನು ಒಣಗಿಸಬೇಕು, ನದಿಯಲ್ಲಿರುವಂಥ ಜಲದುರ್ಗೆ. ಈ ವಾಯವ್ಯಾಸ್ತ್ರೇಣ, ವಾಯವ್ಯಾಸ್ತ್ರದಿಂದ ಉದಕಂ ಶೋಷಯಿತ್ವಾ, ಉದಕಂ ಅಂದರೆ ನೀರು, ಜಲದುರ್ಗ. ಈ ನೀರನ್ನು ಉದಕಂ ಶೋಷಯಿತ್ವ, ಶೋಷಣ ಅಂತೇಳಿದರೆ ಒಣಗಿಸೋದು. ಶೋಷಯಿತ್ವ ಅಂತೇಳಿದರೆ ಒಣಗಿಸಿ, ಗತ್ವ ಅಂದರೆ ಹೋಗಿ, ಕೃತ್ವ ಮಾಡಿ, ಶೋಷಯಿತ್ವ ಅಂದರೆ ಒಣಗಿಸಿ. ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್. ಇನ್ನು ಅಲ್ಲಿ 2 ದಾಟಿ ಆಗಿದೆ, ಇನ್ಯಾವುದಿದೆ? ಇದು ಎಂಥದ್ದು? 6000 ಮುರ ಪಾಶದುರ್ಗ. ಈ ಪಾಶದುರ್ಗಗಳನ್ನೇನು ಮಾಡೋದು ಅಂತ ಹೇಳಿದ್ರೆ, ಖಡ್ಗ ತಗೊಂಡ. ಶ್ರೀಕೃಷ್ಣನ ಖಡ್ಗಕ್ಕೆ ಏನು ಹೆಸರು? ನಂದಕ ಖಡ್ಗ, ನಂದಕ. ಸೊ ವಿಷ್ಣು ಸಹಸ್ರನಾಮ ಇದರಲ್ಲಿ ಸೂರಿಗೆ ಆ ಧ್ಯಾನದಲ್ಲಿ ಎಲ್ಲ ಬರ್ತದೆ, ಖಡ್ಗದ ಹೆಸರೇನು ಎಲ್ಲ ಅದೆಲ್ಲ. ಸೊ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್. ಚಕರ್ತ, ಚಕರ್ತ ಅಂತ ಹೇಳಿದ್ರೇನು? ಕತ್ತರಿ. ಕತ್ತರಿ ಅಂದ್ರೇನು? ತುಂಡು ಮಾಡೋದು. ಸೊ ಚಕರ್ತ ಅಂದರೆ ತುಂಡು ಮಾಡಿದ. ಏನು? ಖಡ್ಗೇನ, ಖಡ್ಗ ತಗೊಂಡು ಖಡ್ಗದಿಂದ ಈಗ ಹೊಡೆದಾಗ 6000 ಆ ಪಾಶದುರ್ಗಗಳು ಏನು ತುಂಡರಿಸಲ್ಪಟ್ಟವು, ಅಂದರೆ ಪುಡಿ ಪುಡಿ ಆದವು. ಪುಡಿ ಪುಡಿಯಾಗಿ ರಸ್ತೆ ಆಗಿಬಿಡ್ತು. ಯಾವುದು? ಪಾಶದುರ್ಗ. ಅದರದ್ದು ಒಂದು ಇಷ್ಟು ಚೂರು ಏನೂ ಇಲ್ಲ. ಎಲ್ಲಿ ಪಾಶದುರ್ಗ ಎಲ್ಲಿತ್ತು? ಪಾಶದುರ್ಗವೇ ಇರಲಿಲ್ಲ ಅಂತ ಮಾಡಿಬಿಟ್ಟ ಕೃಷ್ಣ. ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್. ಮುರಾಸುರ ನಿರ್ಮಾಣ ಮಾಡಿದ ಅಲಗು ಕತ್ತಿಯಾಗಿ ಚೂಪಾದ 6000 ಬಾಣಗಳು ಅಂತೇಳಿದೆ. ಯಾವನೊಬ್ಬನನ್ನು ದಾಟ್ಲಿಕ್ಕೆ ಬಿಡ್ತಿರಲಿಲ್ಲ. ಏನು ಮಾಡಿದ? ಒಂದು ಖಡ್ಗದಿಂದ ಕೃಷ್ಣ ಹೊಡೆದಾಗ ಆ 6000 ಬಾಣಗಳು ತುಂಡರಿಸಲ್ಪಟ್ಟು ಪುಡಿ ಪುಡಿಯಾಗಿ ಏನಾಯಿತು? ಎಲ್ಲ ಒಳ್ಳೆ ಜಲ್ಲಿ ಕಲ್ಲು ಹಾಕಿದ, ಒಳ್ಳೆ ಫಸ್ಟ್ ಕ್ಲಾಸ್ ಸಣ್ಣ ಸಣ್ಣ ಜಲ್ಲಿದ್ದ ರಸ್ತೆ ಆದಾಗಿ ರಸ್ತೆ ಆಗಿಬಿಟ್ಟಿದೆ. ಯಾವುದೂ ಇಲ್ಲ, ಪರ್ವತವೂ ಇಲ್ಲ, ಜಲದುರ್ಗವೂ ಇಲ್ಲ, ಪಾಶದುರ್ಗವೂ ಇಲ್ಲ, ಎಲ್ಲ ರಸ್ತೆ, ಫಸ್ಟ್ ಕ್ಲಾಸ್ ರಸ್ತೆ, ಯಾರು ಬೇಕಾದರೂ ಹೋಗಿ ಅಂತ. ಸೊ ಆ ಥರ ಮಾಡಿಬಿಟ್ಟ ಕೃಷ್ಣ. ಸೊ 95ನೇ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನರಕಾಸುರನನ್ನು ಕೊಲ್ಲಲೆಂದು ಕೃಷ್ಣ ನರಕಂ ಹಂತುಂ ತತ್ರ ಗತ್ವ, ಅಲ್ಲಿಗೆ ಹೋಗಿ ಅವನ ಗಿರಿದುರ್ಗವನ್ನು ಮೊದಲು ಗದೆಯಿಂದ ಪುಡಿ ಮಾಡಿದ. ಗಿರಿದುರ್ಗಂ ಗದಯ, ಗದೆಯಿಂದ ನಿರ್ಬಿಭೇದ. ಭೇದ ಅಂತೇಳಿದ್ರೇನು? ಭೇದ ಅಂದರೆ ತುಂಡು ತುಂಡು ಮಾಡುವುದು. ತುಂಡು ಪುಡಿ ಪುಡಿ ಮಾಡಿದ್ದಾನೆ. ಯಾವುದನ್ನು? ಫಸ್ಟಿಗೆ ಪರ್ವತವನ್ನು. ನಂತರ ವಾಯವ್ಯಾಸ್ತ್ರದಿಂದ, ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವ,
ಆ ನೀರನ್ನು ಒಣಗಿಸಿದ್ದಾನೆ. ಯಾವುದು ಜಲದುರ್ಗೆ ಇಲ್ಲವೇ ಇಲ್ಲ. ನಂತರ ಖಡ್ಗದಿಂದ ಮುರನ ಪಾಶಗಳನ್ನು, ಮುರಸ್ಯ ಪಾಶಾನ್, ಮುರಾಸುರ ನಿರ್ಮಾಣ ಮಾಡಿದ 6,000 ಆ ಪಾಶಗಳು, ಅವುಗಳನ್ನು ಕತ್ತರಿಸಿ ಹಾಕಿ ಪುಡಿ ಪುಡಿ ಮಾಡಿ ಎಲ್ಲ ರಸ್ತೆ ಥರ ಮಾಡಿಬಿಟ್ಟ 3 ದುರ್ಗಗಳು ಕಾಣಿಸ್ಲಿಕ್ಕೆ ಇಲ್ಲ. ಹೀಗೆ ನರಕಾಸುರನಿಗೆ ಮುಖ್ಯ ರಕ್ಷಣೆಯಾಗಿದ್ದ ಚತುರ್ಮುಖ ಬ್ರಹ್ಮನಿಂದ ವರರೂಪದಲ್ಲಿ ಕೊಡಲ್ಪಟ್ಟ 3 ದುರ್ಗಗಳು ಶ್ರೀಕೃಷ್ಣನಿಂದ ನಾಶ ಹೊಂದಿದವು ಎಂದು ತಿಳಿಯಬೇಕು. ಬ್ರಹ್ಮನ ವರವನ್ನು ನಾಶ ಮಾಡಿದ ಶ್ರೀಕೃಷ್ಣ ಅಂತೇಳಿದರೆ ಬ್ರಹ್ಮದೇವರ ವರ ಬ್ರಹ್ಮದೇವರವರೆಗೆ ಮಾತ್ರ ಅದು. ಅಲ್ಲಿವರೆಗೆ ಭಗವಂತನಿಗೆ ಯಾವ ವರವು ಯಾವುದೂ ಕೂಡ ಭಗವಂತನಿಗೆ ಅದು ಅಪ್ಲೈ ಆಗುವುದಿಲ್ಲ. ಸೊ ಭಗವಂತ ಎಲ್ಲರಿಗಿಂತ ಸರ್ವೋತ್ತಮನವನು. ಸೊ ಅವನು ಸರ್ವ ಸ್ವತಂತ್ರನಾದ ಭಗವಂತ. ಆದ್ದರಿಂದ ಇದು ಯಾವುದೂ ತೊಂದರೆ ಕೊಡಲಿಕ್ಕೆ ಇಲ್ಲ ಭಗವಂತನಿಗೆ. ಬ್ರಹ್ಮನ ವರವನ್ನು ನಾಶ ಮಾಡಿದ ಶ್ರೀಕೃಷ್ಣ ತಾನು ಪರಬ್ರಹ್ಮ ಯಾರಾದರೂ ತಿಳ್ಕೊಂಡಿದ್ದರೆ, ಅಯ್ಯೋ ಶ್ರೀಕೃಷ್ಣ ಅಂದರೆ ಒಂದು ಮನುಷ್ಯ ಅಲ್ವಾ ನಮ್ಮ ಹಾಗೆ ಅಂತ ತಿಳ್ಕೊಂಡಿದ್ದರೆ ಅವರಿಗೆ ತೋರಿಸಿದ ಶ್ರೀಕೃಷ್ಣ ಅಂದರೆ ಯಾರಪ್ಪ ಈಗ ಗೊತ್ತಾಯಿತಾ ಅಂತ ಹೇಳಿದ್ರೆ ತಾನೇ ಪರಬ್ರಹ್ಮ ಅಂತ ತಿಳಿಸಿದ. ಸೊ ನರಕಾಸುರನಿಗೆ ಇದ್ದಂತೆ ಅವನ ನಗರದ ಸುತ್ತ ಇದ್ದ ಗಿರಿದುರ್ಗ, ಪಾನೀಯ ದುರ್ಗ ಅಂದರೆ ಜಲದುರ್ಗ, ಪಾಶದುರ್ಗ, ಹೀಗೆ ಬ್ರಹ್ಮವರದಿಂದ ಅವುಗಳಿಗೂ ಅಭೇದ್ಯತ್ವ, ಅತಾರ್ಯತ್ವ, ಯಾರೂ ದಾಟಲು ಸಾಧ್ಯ ಇಲ್ಲ ಅಂತ ವರ ಇತ್ತು. ಆದರೆ ಎಲ್ಲ ವರಗಳು ಹೋಗಿಬಿಟ್ಟುವು. ಸೊ ಶ್ರೀಕೃಷ್ಣನು ಗಿರಿದುರ್ಗವನ್ನು ಗದೆಯಿಂದಲೂ, ಆಮೇಲೆ ಪಾನೀಯ ದುರ್ಗವನ್ನು ವಾಯವ್ಯಾಸ್ತ್ರದಿಂದ ಅದು ಗದೆಯಿಂದ ಭೇದಿಸಿದ, ಆಮೇಲೆ ವಾಯವ್ಯಾಸ್ತ್ರದಿಂದ ನೀರನ್ನು ಒಣಗಿಸಿದ, ಖಡ್ಗದಿಂದ ಮುರನ ಪಾಶದುರ್ಗಗಳನ್ನು ತುಂಡರಿಸಿದ. ಗದೆ ಮತ್ತು ವಾಯವ್ಯಾಸ್ತ್ರಕ್ಕೆ ವಾಯುದೇವರು ಅಭಿಮಾನಿ ದೇವತೆ, ಖಡ್ಗಕ್ಕೆ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ. ಹೀಗೆ ಎಲ್ಲ ದೇವತೆಗಳು ಕೃಷ್ಣನ ಅಧೀನ. ಸೊ ಏನು ಕೆಲಸ ಆಗಬೇಕು ಅಷ್ಟೇ ಸೇವೆ ಮಾಡಲಿಕ್ಕಿರುವವರು. ಸೊ ವಾಯುದೇವರು ಬ್ರಹ್ಮದೇವರಿಗೆ ಸಮರಾದ್ದರಿಂದ ಪಾನೀಯ ದುರ್ಗ ಗಿರಿದುರ್ಗಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾಯಿತು. ಮಹಾಲಕ್ಷ್ಮಿ ಅಂತೂ ಅಕ್ಷರ ಪುರುಷರಾಗಿ ಬ್ರಹ್ಮದೇವರಿಗಿಂತಲೂ ಮಿಗಿಲಾದ ಕಾರಣ ಹೀಗೆ 3 ದುರ್ಗಗಳು ಏನಾಯಿತು ನೆಲಸಮ ಆದುವು ಅನ್ನುವಂಥದ್ದು. ಅಲ್ಲಿಗೆ ಈ 95ನೇ ಶ್ಲೋಕ ಮುಗೀತು. 96ನೇ ಶ್ಲೋಕ ಮುಗಿಸಿ ಬಿಡುವ ವೈಲರೆ. ತಾನ್ ಶೈಲಶಸ್ತ್ರಾಸ್ತ್ರಶಿಲಾಭಿವರ್ಷಿಣಃ ಚಕ್ರೇ ವ್ಯಸಂಶ್ಚಕ್ರ ನಿಕೃತ್ತ ಕಂಧರಾನ್. 96ನೇ ಶ್ಲೋಕ. ಅನಂತರ ಮುರ, ಪೀಠ, ನಿಶುಂಬ, ಹಯಗ್ರೀವ, ಪಂಚಜನರೆಂಬ ಶೂರರಾದ ದೈತ್ಯರು ಯುದ್ಧಕ್ಕೆ ಬಂದರು ಕೃಷ್ಣನೊಡನೆ. ಪರ್ವತಗಳನ್ನು ಶಸ್ತ್ರಗಳನ್ನು ಅಸ್ತ್ರಗಳನ್ನು ಬಂಡೆ ಕಲ್ಲುಗಳನ್ನು ಸುರಿಸತಕ್ಕಂತಹ ಆ 5 ಜನ ಅಮಾತ್ಯರನ್ನು ಚಕ್ರದಿಂದ ಕತ್ತರಿಸಲ್ಪಟ್ಟ ಕುತ್ತಿಗೆಯುಳ್ಳವರನ್ನಾಗಿಯೂ ಹೋಗಲ್ಪಟ್ಟ ಪ್ರಾಣವುಳ್ಳವರನ್ನಾಗಿಯೂ ಶ್ರೀಕೃಷ್ಣನು ಮಾಡಿದನು. ಅಥಾಭಿಪೇತು ಮುರಪೀಠೌ ನಿಸುಂಬ ಹಯಗ್ರೀವೌ ಪಂಚಜನಶ್ಚ ದೈತ್ಯಾಃ ತಾನ್ ಶೈಲಶಸ್ತ್ರಾಸ್ತ್ರಶಿಲಾಭಿವರ್ಷಿಣಃ ಚಕ್ರೇ ವ್ಯಸೂನ್ ಚಕ್ರನಿಕೃತ್ತ ಕಂಧರಾನ್. ಅಥ ಈಗ ದಾಟಿ ಮುಂದೋಗಿದ್ದಾರೆ ಅಂತ ಹೇಳುವಾಗ ಬಂದು ಮೈ ಮೇಲೆ ಬಿದ್ದರು. ಯಾರು ಅಂತ ಹೇಳಿದರೆ ಒಬ್ಬರಿಬ್ಬರಲ್ಲ, ಅಭಿಪೇತು. ಪತತಿ ಅಂದರೆ ಬೀಳುವುದು. ಇದು ಅಭಿಪೇತು. ಅಭಿ ಅಂದರೆ ಎದುರು ಬಂದು ಬಿದ್ದರು ಅಂತೇಳಿದ್ರೇನು, ಯುದ್ಧಕ್ಕೆ ಬಂದರು ಅಂತ ಅರ್ಥ. ಅಥ ಆಗ ಅಭಿಪೇತು ಅಂದರೆ ಕೃಷ್ಣನ ಅಭಿಮುಖವಾಗಿ ಬಂದು ಏನು ಮಾಡಿದರು, ಮುಗಿಬಿದ್ದರು, ಯುದ್ಧಕ್ಕೆ ಬಂದರು. ಯಾರು ಅಂತೇಳಿದರೆ ಮುರ, ಪೀಠ, ನಿಸುಂಬ, ಹಯಗ್ರೀವ, ಪಂಚಜನ. 5 ಮಂತ್ರಿಗಳು. ಈ ಲೋಕಪಾಲಕರಂತ ಯಾರಿದ್ದಾರೆ 5 ಮಂತ್ರಿಗಳು. ಇವರಿಗೆ ಪ್ರತಿಯೊಬ್ಬರಿಗೂ ಚತುರ್ಮುಖದ ಬ್ರಹ್ಮದೇವರ ವರ ಇದೆ, ಅವಧ್ಯತ್ವ, ಅಜೇಯತ್ವ. ಇವರು ಸೊಕ್ಕಿದ್ದಾರೆ, ಬಂದರು ಕೃಷ್ಣನ ವಿರುದ್ಧ, ಬಂದು ಮುಗಿಬಿದ್ದರು. ದೈತ್ಯಾಹ 5 ಜನ ದೈತ್ಯ ಮಂತ್ರಿಗಳು ಬಂದರು, ಮುಗಿಬಿದ್ದರು. ತಾನ್ ಅವರು ಯಾವ ಥರ ಬಂದರು, ಶೈಲ ಒಬ್ಬ ಪರ್ವತ ಇಟ್ಕೊಂಡು ಬಂದ,
ಇನ್ನೊಬ್ಬ ಶಸ್ತ್ರ ಅಸ್ತ್ರ ಎಲ್ಲ ಏನು ಕಡಿಮೆ ಇಲ್ಲ ಇವ್ರ ಹತ್ರ. ಶಿಲಾಭಿವರ್ಷಿಣ, ದೊಡ್ಡ ದೊಡ್ಡ ಬಂಡೆ ಕಲ್ಲೇ ತೊಗೊಂಬಂದಿದ್ದಾರೆ ಕೃಷ್ಣನ ತಲೆ ಮೇಲೆ ಹಾಕಲಿಕ್ಕೆ. ಶಿಲಾಭಿ, ಇವುಗಳೆಲ್ಲದಿಂದ ವರ್ಷಿಣ, ಮಳೆಗರೀತಾ ಇದ್ದಾರೆ. ಅಂದರೆ ಒಂದು ಬಂಡೆ ಕಲ್ಲನ್ನು ತಂದ, ಇನ್ನೊಬ್ಬ ಬಂಡೆ ಕಲ್ಲು ತಂದ ಅಂತೇಳಿದರೆ ಒಂದೆರಡಲ್ಲ, ಬಂದು ಕೃಷ್ಣನನ್ನು ಮುಗಿಸಿಬಿಡ್ಬೇಕಂತ. ಸೊ ಈ ರೀತಿ ಬಂದು ಶಸ್ತ್ರ ಅಸ್ತ್ರಗಳಿಂದ ಮಳೆಗರಿಯುತ್ತಿದ್ದ ಈ 5 ಮಂತ್ರಿಗಳನ್ನು ಶೈಲ ಅಂದರೆ ಪರ್ವತ, ಶಸ್ತ್ರ ಅಸ್ತ್ರ ನಿಮಗೆ ಗೊತ್ತಿದೆ, ಶಿಲಾಭಿ, ಶಿಲಾ ಅಂದರೆ ದೊಡ್ಡ ಬಂಡೆಕಲ್ಲು, ಅಂದರೆ ದೊಡ್ಡ ದೊಡ್ಡ ಬಂಡೆಕಲ್ಲನ್ನು ತಂದು ವರ್ಷಿಣ, ವರ್ಷ ಅಂದರೆ ಮಳೆ ಕರೆಯೋದು ಅಂತೇಳಿದ್ರೆ ಒಂದೊಂದಲ್ಲ ಬಹಳಷ್ಟು ತಂದು ಶ್ರೀಕೃಷ್ಣನ ತಲೆ ಮೇಲೆ ಹಾಕಲಿಕ್ಕೆ ಎಲ್ಲ ಈ ರೀತಿ ಬಂದು ಏನು ಮಾಡಿದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಅಂಥವರನ್ನು ಚಕ್ರೇ ವ್ಯಸೂನ್, ಚಕ್ರ ನಿಕೃಪ್ತ ಕಂದರಾನ್, ಚಕ್ರೇ ಮಾಡಿದ, ವ್ಯಸೂನ್ ವಿ ಅಸು, ಅಸು ಅಂದರೆ ಪ್ರಾಣ, ವಿ ಅಂತೇಳಿದರೆ ತೆಗೆದುಬಿಟ್ಟ ಅಂತ, ಪ್ರಾಣನೇ ತೆಗೆದುಬಿಟ್ಟ, ಉಸಿರೇ ಇಲ್ಲ ಅವರಿಗೆ, ಉಸಿರಾಡಲಿಲ್ಲ. ಸೊ ಚಕ್ರೇ ವ್ಯಸೂನ್, ಅಷ್ಟು ಜನರ ಪ್ರಾಣ ತೆಗೆದ. ಮತ್ತೆ ಹೇಗೆ ಚಕ್ರೇ ಅಥವಾ ಚಕ್ರ ಅಂದರೆ ಅದು ಸಂಧಿಯಾದದ್ದು, ಚಕ್ರೇ ಮಾಡಿದ, ನಿಕೃತ್ತ ಕಂಧರಾನ್, ಕಂಧರ ಅಂತೇಳಿದರೆ ಕಮ್ ಅಂದರೆ ತಲೆ, ಧರ ಅಂತೇಳಿದರೆ ಕೂತಿದೆ ಅಂತ. ತಲೆ ಯಾವುದರ ಮೇಲೆ ಕೂತಿದೆ, ಹೆಗಲಿನ ಮೇಲೆ ಕೂತಿದೆ. ಯಾವುದರ ಮುಖಾಂತರ, ಕುತ್ತಿಗೆ ಮುಖಾಂತರ. ಅಂದರೆ ಕಂಧರ ಅಂದರೆ ಕುತ್ತಿಗೆ, ಕಮ್ ಧರ ಅಂದರೆ ತಲೆ ಕೂತದ್ದು ಜಾಗ ಯಾವುದಂದರೆ ಕುತ್ತಿಗೆ. ಅಂದರೆ ಆ 5 ಜನರ ಕುತ್ತಿಗೆಯನ್ನು ನಿಕೃತ್ತ, ಕೃತ್ತ ಕರ್ತರಿ ಅಂದರೆ ಇದೇನು, ಕಟ್ ಮಾಡುವುದು, ತುಂಡರಿಸುವುದು. ನಿಕೃತ್ತ ಅಂದರೆ ತುಂಡು ಮಾಡಿಬಿಟ್ಟ, 5 ಜನರ ಕುತ್ತಿಗೆ ತುಂಡು ಮಾಡಿಬಿಟ್ಟ. ಚಕ್ರೆ ನಿಕೃತ್ತ ಕಂದರಾನ್, 5 ಜನರನ್ನು ಕತ್ತರಿಸಲ್ಪಟ್ಟ ಕುತ್ತಿಗೆ ಉಳ್ಳವರು ಅಂತೇಳಿದರೆ ಕುತ್ತಿಗೆ ಕತ್ತರಿಸಿ ಹೋಗಿದೆ, ರುಂಡ ಬೇರೆ ಮುಂಡ ಬೇರೆ ಆಗಿದೆ. ಅವ್ರದ್ದು ವ್ಯಸೂನ್ ಅಂತೇಳಿದರೆ ಪ್ರಾಣ ಹೋಗಿದೆ, ಆ ಥರ ಮಾಡಿಬಿಟ್ಟ. 5 ಜನರನ್ನು ಕೊಂದು ಹಾಕಿದ ಕೃಷ್ಣ. ಮೊದಲು ಬಂದವರು ಈ 5 ಜನ, ಇವರು ಅಮಾತ್ಯರು ಬಂದಿದ್ದಾರೆ. 5 ಜನರು ಕೂಡ ಎಲ್ಲಿಗೆ ಹೋಗಬೇಕಾ ಅಲ್ಲಿಗೆ ಹೋದರು. ಸೊ ಅನಂತರ ಅಥ ಯಾರೆಲ್ಲ ಬಂದರು, ಮುರ, ಪೀಠ, ನಿಶುಂಭ, ಹೈಗ್ರೀವ, ಪಂಚಜನ. ಮುರ, ಪೀಠ, ನಿಶುಂಭ, ಹೈಗ್ರೀವ ಮತ್ತು ಪಂಚಜನ ಎಂಬ 5 ಜನ ದೈತ್ಯರು, ಅಮಾತ್ಯರು ಅಂದರೆ ಬ್ರಹ್ಮದೇವರಿಂದ ವರ ಪಡ್ಕೊಂಡು ಕೊಬ್ಬಿದವರು ಧಾವಿಸಿ ಬಂದರು. ಅಭಿಮುಖವಾಗಿ, ಅಭಿಪೇತುಹು ಬಂದು ಮೇಲೆ ಬಿದ್ದರು, ಅಭಿಮುಖವಾಗಿ ಬಂದು ಬಿದ್ದರು. ಅವರು ಶೈಲ, ಶಸ್ತ್ರ, ಅಸ್ತ್ರ, ಶೀಲ ಅಂತೇಳಿದ್ರೆ ಬೆಟ್ಟ. ಶೈಲ ಅಂದರೆ ಬೆಟ್ಟಗಳು, ಪರ್ವತನೇ ಹಿಡ್ಕೊಂಡ್ಬಂದಿದ್ದಾರೆ. ಒಬ್ಬರು ಪರ್ವತನೇ, ದೊಡ್ಡ ಪರ್ವತ ಹಿಡ್ಕೊಂಡ್ಬಂದಿದ್ದಾರೆ. ಇನ್ನೊಬ್ಬ ಶಸ್ತ್ರ, ಅಸ್ತ್ರ. ಸೊ ಬಂಡೆ, ದೊಡ್ಡ ಬಂಡೆ ಕಲ್ಲು, ಶಿಲಾ. ಸೊ ಇವುಗಳನ್ನು ಸುರಿಸುತ್ತಿರುವ ಇವರನ್ನು ಅವರನ್ನು ವ್ಯಸೂನ್, ವಿ ಅಸು, ಅಸು ಅಂದರೆ ಪ್ರಾಣ ಇಲ್ಲದವರನ್ನಾಗಿ ಮಾಡಿದ. ಅಂದರೆ ಹೇಗೆ, ಚಕ್ರದಿಂದ, ಸುದರ್ಶನ ಚಕ್ರದಿಂದ 5 ಜನರ ತಲೆ ಕತ್ತರಿಸಿ ಸಂಹಾರ ಮಾಡಿದ, ಅವರ ಪ್ರಾಣ ತೆಗೆದುಬಿಟ್ಟ. ಸೊ ದುರ್ಗಗಳು ಹೋದವು, 3 ದುರ್ಗಗಳು. ಆ 3 ದುರ್ಗಗಳ ನಂತರ 5 ಜನ ಮಂತ್ರಿಗಳು ಕೂಡ ಸಂಹಾರ, ನಾಶ ಹೊಂದಿದರು. ಕೃಷ್ಣನಿಗೆ ಈಗ ಮುರಾರಿ ಅಂತ ಹೆಸರಾಗಿದೆ ಅಂತ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಮೊನ್ನೆ ಒಂದು ಸುಂದರ ಪ್ರಶ್ನೆ ಇತ್ತು, ಏನಂತ ಹೇಳಿದರೆ, ಹಾಗಾದರೆ ಭೂಮಿ ತಾಯಿ ಮತ್ತು ಭಗವಂತನ ಮಗ ನರಕಾಸುರ ಇವ ಹೇಗೆ ಈ ಥರ ಒಂದು ಕೆಟ್ಟ ಬುದ್ಧಿಯ ಅಸುರ ಆದ ಅಂತೇಳಿದರೆ, ತಂದೆ ಹಾಗೆ ಯಾವ ಮಕ್ಕಳು ಎಲ್ಲಿ ಇರ್ತಾರೆ, ಏನಿರುವುದಿಲ್ಲ. ತಂದೆ ಹುಟ್ಟಿದ ಗಳಿಗೆ ಬೇರೆ, ಮಕ್ಕಳು ಹುಟ್ಟುವ ಗಳಿಗೆ ಬೇರೆ. ಸೊ ಆದ್ದರಿಂದ ಅವ್ರದ್ದು ಅವರಿಗೆ, ಮಕ್ಕಳದ್ದು ಮಕ್ಕಳಿಗೆ. ಸೊ ಏನಂತೇಳಿದರೆ, ಒಂದು ಸ್ವಲ್ಪ ತಂದೆ ಮಾಡುವಾಗ ನೋಡಿ ಕೆಲವೆಲ್ಲ ಸಂಸ್ಕಾರಗಳನ್ನು ಪಡೆದಿರುತ್ತಾರೆ ತಂದೆ ತಾಯಿಯಿಂದ. ಮತ್ತು ಮಕ್ಕಳ ಬುದ್ಧಿ, ಅದು ತಂದೆ ತಾಯಿಯ ಬುದ್ಧಿಗೂ ಏನೂ ಯಾವುದೇ ರೀತಿಯ ಕನೆಕ್ಷನ್ನೇ ಇರುವುದಿಲ್ಲ. ಎಲ್ಲಿವರೆಗೆ ಅಂತೇಳಿದರೆ, ಒಂದು 2 ಜನರ ಮಕ್ಕಳ ಜಾತಕ ತಂದುಕೊಟ್ರು ನನ್ನ ಹತ್ರ. ಹೇಳಿದರು, ನೋಡಿ ಇವನು 11 ಗಂಟೆಗೆ ಹುಟ್ಟಿದ್ದು, ಇವನು 11 ಗಂಟೆ 2 ನಿಮಿಷಕ್ಕೆ ಹುಟ್ಟಿದ್ದು ಅಂತ. ಇದು ದೇವರೇ,
11 ಗಂಟೆಗೆ ಒಬ್ಬ ಹುಟ್ಟಿದ್ದು, 11 ಗಂಟೆ 2 ನಿಮಿಷಕ್ಕೆ ಇನ್ನೊಂದು ಹುಟ್ಟಿದ್ದು, ಅವಳಿ ಜವಳಿ ಮಕ್ಕಳು. ಆಮೇಲೆ ಹೇಳ್ತಾರವರು ಏನಂತ ಹೇಳಿದ್ರೆ, ಅವನು ಸುರುವಿನವ, ಯಾರ ಹತ್ರ ಮಾತಾಡೋದಿಲ್ಲ. ಅವನಾಯಿತು, ಅವನ ಕೆಲಸ ಆಯಿತು, ಕೋಣೆ ಒಳಗೆ ಬಾಗಿಲು ಹಾಕ್ಕೊಂಡು ಒಂದು ರೇಡಿಯೋದಲ್ಲಿ ಹಾಡು ಕೇಳಿಕೊಂಡು ಇಡೀ ದಿನ ಓದ್ತಾ ಇರ್ತಾನಂತ. ಸರಿ, ಈ ಒಂದು ಕಥೆ ಆಯಿತು. ಇನ್ನೊಬ್ಬ ಒಳಗೆ ಕೂತ್ಕೊಳ್ಳೋದ್ಲಂತಲೇ ಇಲ್ಲ ಅಂತ. ಅಂದರೆ ಅವನು ಇಡೀ ದಿನ ಅವನ ಫ್ರೆಂಡ್ಸು ಅದು ಇದು ಅಂತ ತಿಳ್ಕೊಂಡು ಓದೋದು ಅಂತ ಹೇಳಿದರೆ ಎಲ್ಲಿ ಒಂದು 2 ನಿಮಿಷ ಓದಿದರೆ ಜಾಸ್ತಿ ಹೊರಗೆ ಅಡ್ಡಾಡಿಕೊಂಡು ಇರ್ತಾನಂತ. ಅಂದರೆ ಒಬ್ಬ 11 ಗಂಟೆಗೆ ಹುಟ್ಟಿದ್ದು, ಇನ್ನೊಂದು 11 ಗಂಟೆ 2 ನಿಮಿಷಕ್ಕೆ ಹುಟ್ಟಿದ್ದು. 2 ನಿಮಿಷದ ಅಂತರದಲ್ಲಿ ಇವನ ಸ್ವಭಾವವೇ ಬೇರೆ, ಅವನ ಸ್ವಭಾವವೇ ಬೇರೆ. ಒಬ್ಬ ಇಂಟ್ರೋವರ್ಟ್, ಒಬ್ಬ ಎಕ್ಸ್ಟ್ರೋವರ್ಟ್ ಅಂತ. ಸೊ ಈ ರೀತಿ ಅಂದರೆ ನಮ್ಮ ಇದು ಭಗವಂತನ ಲೀಲೆಗಳು ಇದೆಲ್ಲ. ಕೆಲವು ಸಲ ನಿಮಗೆ ಜಾತಕ ಮಾಡುವಾಗ ಲಗ್ನ ಇದೆಲ್ಲ ಸಾಮಾನ್ಯ 2 ನಿಮಿಷದಲ್ಲಿ ಅಂಥದ್ದು ಏನೂ ಬದಲಾವಣೆ ಆಗೋದಿಲ್ಲ. ಆದರೆ ಇಲ್ಲಿ ನೋಡಿದರೆ ಇಷ್ಟೊಂದು ದೊಡ್ಡ ಬದಲಾವಣೆ ಇದೆ ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥದ್ದೆಲ್ಲ ತುಂಬ ವಿಸ್ಮಯಗಳು ನೋಡಲಿಕ್ಕೆ ನಮಗೆ ಸಿಗ್ತದೆ ಅನ್ನುವಂಥದ್ದು. ಸೊ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.